ಯಾರ್ಯಾರಿದ್ದಾರೆ ಮತ್ತೆ ಸಿನಿಮಾದಲ್ಲಿ, ಏನೇನು ರೋಲ್ ಇದೆ? ರಚಿತಾ ರಾಮ್, ಸಂಪತ್ತು ರಚಿತಾ ಅವರ ಫಾದರ್ ಮಾಡಿದ್ದಾರೆ. ರಚಿತಾ ಚಿಕ್ಕಪ್ಪ ಪಾತ್ರದಲ್ಲಿ ಒಂದು ಯಾವುದೋ ಸೀನ್ ನೋಡ್ತಾ ಇದ್ದೆ ನಿಮ್ಮದು, ರಚಿತಾರಾಮ್ ಅವ್ರದ್ದು ಕೆಮಿಸ್ಟ್ರಿ ಕಾಂಬಿನೇಷನ್ ಇಸ್ ವೆರಿ ವಿಸಿಬಲ್. ಅಂದರೆ ತುಂಬ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿದೆ. ಅಂದರೆ ಅದೊಂದು ಮ್ಯೂಸಿಕ್ ಬಿಟ್ಟದು ನಿಮ್ಗೆ ಹಾಡನ್ನ ಕೇಳಿಸ್ಕೊಂಡ್ರೆ ನಿಮ್ಗೆ ಹಂಗಿರಬೇಕು ಅಂತ ಅನ್ಸುತ್ತೆ. ಅಷ್ಟು ಸೂದಿಂಗ್ ಆಗಿ ಶ್ರೀಧರ್ ಸಂಭ್ರಮ್ ಅಷ್ಟು ಚಂದನೇ ಮ್ಯೂಸಿಕ್ ಕೊಟ್ಟಿದ್ದಾರೆ. ರಂಗಾಯಣ ರಘು ಇದ್ದಾರೆ, ಸಾಧು ಕೋಕಿಲ ಇದ್ದಾರೆ, ತಬಲಾ ನಾಣಿ ನನ್ನ ಮಾವನ ಪಾತ್ರದಲ್ಲಿ ಮಾಡಿದ್ದಾರೆ, ಹರಿಣಿ ಇದ್ದಾರೆ. ರಂಗಾಯಣ ರಘು ಇಸ್ ಒನ್ ಮೋರ್ ವರ್ಸಟೈಲ್ ಅಂದ್ರೆ ವರ್ಸಟೈಲ್. ತಬಲಾ ನಾಣಿ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ? ಹೌದಾ? ಸೂಪರ್ ಆಗಿ. ಹರಿಣಿ ಇವರಿದ್ದಾರೆ, ಜಯಶ್ರೀ ಯಸ್ರಾಜ್ ಇದ್ದಾರೆ, ಒಂದು ಸ್ಪೆಷಲ್ ರೋಲಲ್ಲಿ ರಾಗಿಣಿ ಮತ್ತು ಚೇತನ್ ಚಂದ್ರ ಇದ್ದಾರೆ, ವಿನೋದ್ ಗೊಬ್ಬರಗಾಲ ಇದ್ದಾನೆ. ಎಲ್ಲ ಒಂದು ಸರಿಯಾಗಿರೋ ನೀಟಾಗಿರೋ ಪ್ಯಾಕೇಜ್ ಮಾಡಿದ್ದೀವಿ. ತುಂಬ ಅದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ನಾವೆಲ್ಲ ನೋಡಿ ತುಂಬ ಎಕ್ಸೈಟ್ ಆಗಿದ್ದೀವಿ. ಮತ್ತು ನಾವು ನಮ್ದನ್ನು ಹೇಳ್ಕೊಳ್ಳೋದಕ್ಕಿಂತ ಬಟ್ ಹೇಳಲೇಬೇಕು ಇವಾಗ. ನಮ್ಮ ಪ್ರಾಡಕ್ಟ್ ನಾವು ಸೇಲ್ ಮಾಡಬೇಕಾದ್ರೆ ಬನ್ನಿ 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 ಕೊಂಡ್ಕೊಳ್ಳಿ ಕೂಗಲೇಬೇಕಾಗತ್ತೆ. ಅದಕ್ಕೆ ಮೀರಿ ಇನ್ನೂ ಒಂದು 20 ಜನ ಸಿನಿಮಾ ನಿರ್ದೇಶಕರುಗಳೇ ಅದ್ರ ಬಗ್ಗೆ ಮಾತಾಡಿದಾಗ ಅದು ನಮ್ಗೆ ಇನ್ನೂ ಹೆಚ್ಚಿನ ಧೈರ್ಯ ತಂದ್ಕೊಡ್ತು. ಒಬ್ಬರು ಒಂದೇ ಒಂದು ಪಾಯಿಂಟು ಇದು ಬೇಡ ಅಂತಲೂ ಹೇಳಿಲ್ಲ, ಇನ್ನೇನಾದ್ರು ಆ್ಯಡ್ ಆಗಬೇಕಂತಲೂ ಹೇಳಿಲ್ಲ. ಪರ್ಫೆಕ್ಟ್ ಆಗಿದೆ ಸಿನಿಮಾ. ದಿಸ್ ಇಸ್ ಸಿನಿಮಾ. ಮತ್ತೆ ಏನೋ ಸುಮಾರು ಮಾತುಗಳು ಬರ್ತವೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿಮಾಗಳನ್ನ ನೋಡೋಕೆ ಆಡಿಯನ್ಸ್ ಬರ್ತಿಲ್ಲ ಅಂತ. ಅಲ್ಲ, ನನ್ನ ನೆಕ್ಸ್ಟ್ ಪ್ರಶ್ನೆನೇ ಅದಾಗಿತ್ತು. ಬರ್ತಿಲ್ಲ. ಇಂಡಸ್ಟ್ರಿ ಇಸ್ ಗೋಯಿಂಗ್ ಥ್ರೂ ಚಾಲೆಂಜ್. ಹೌದು, ಚಾಲೆಂಜ್ ಅಂತೂ ಇದೆ. ಬಟ್ ನೀವು ಕ್ವಾಲಿಟಿ ಚೆನ್ನಾಗಿ ಮಾಡಿ ಅಪ್ರೋಚ್ ಚೆನ್ನಾಗಿ ಹೇಳಿ ಜನರನ್ನ ಥಿಯೇಟ್ರ್ ಕರ್ಕೊಂಬಂದು ಕೂತ್ಬಿಟ್ರೆ ನಾನು ಆಡಿಯನ್ಸ್ನ ಕೇಳೋದಿಷ್ಟೇ, ಒಂದ್ಸಲಿ ಥಿಯೇಟ್ರ್ ಒಳಗೆ ಬನ್ನಿ, ಬಂದು ಹೊರಗಡೆ ಹೋಗ್ಬೇಕಾದ್ರೆ ನೀವೇ ಅದು ಆ ಅನುಭವನ ತೊಗೊಂಡೋಗಿ ಬೇಗ ಯಾರಿಗಾರು ಹೇಳಬೇಕು ಅಂತ 100% ಹೋಗ್ತೀರ. ಅಷ್ಟು ಚಂದನೇ ಸಿನಿಮಾ ಮಾಡಿದೆ.